ಪುಣೆನಲ್ಲೂರು ಮಾರಿಯಮ್ಮನ್ ದೇವಸ್ಥಾನ ಅಂತ. ಇದು ತಂಜಾವೂರಿಂದ ಕೇವಲ 6 ಕಿಲೋಮೀಟರ್ ದೂರದಲ್ಲಿದೆ. ದೇವಿಯ ಮೂರ್ತಿ ಮಣ್ಣಿಂದ ಮಾಡಿರುವುದು ಒಂದು ವಿಶೇಷ. ದೇವಸ್ಥಾನ ಬೆಳಗ್ಗೆ 6ರಿಂದ ರಾತ್ರಿ 9 ಗಂಟೆವರೆಗೂ ತೆಗೆದಿರುತ್ತೆ. ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಒಂದು ವಿಶೇಷವಾದ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನ ಪುಣೆನಲ್ಲೂರು ಮಾರಿಯಮ್ಮನ್ ದೇವಸ್ಥಾನ ಅಂತ. ಇದು ಇರೋದು ಪುಣೆನಲ್ಲೂರು ಎಂಬ ಊರಿನಲ್ಲಿ. ಈ ಊರಿರೋದು ತಮಿಳುನಾಡಿನ ತಂಜಾವೂರು ಡಿಸ್ಟಿಕ್ನಲ್ಲಿ. ತುಂಬಾ ಚೆನ್ನಾಗಿದೆ ದೇವಸ್ಥಾನ ಅಂತ ಕೇಳ್ಪಟ್ಟಿದ್ದೀವಿ. ಬನ್ನಿ ಹೋಗಿ ದೇವಸ್ಥಾನ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಇದು ತುಂಬಾ ಹಳೆಯ ದೇವಸ್ಥಾನ. ಇದು 1680ರಲ್ಲಿ ದ ಗ್ರೇಟ್ ಮರಾಠ ಕಿಂಗ್ ಶಿವಾಜಿ ಅವರ ತಮ್ಮ ವೆಂಕೋಜಿ ಮಹಾರಾಜ್ ಅವರು ಕಟ್ಟಿದಂತಹ ದೇವಸ್ಥಾನ. ಇದು ತಂಜಾವೂರಿಂದ ಕೇವಲ 6 ಕಿಲೋಮೀಟರ್ ದೂರದಲ್ಲಿದೆ. ನೋಡ್ಬೋದು, ಇಲ್ಲಿ ನೀವು ದೇವಸ್ಥಾನದ ಗೋಪುರ ಕಾಣಿಸ್ತಿದೆ ಹಾಗೂ ದೇವಸ್ಥಾನದ ಬೀದಿ ಕಾಣಿಸ್ತಾ ಇದೆ. ಈಗ ಸಂಜೆ 6ರ ಸಮಯ. ಆಲ್ರೆಡಿ ಲೈಟ್ಸ್ ಎಲ್ಲ ಹಾಕ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಈ ದೇವಸ್ಥಾನದ ಬೀದಿ. ಇಲ್ಲಿ ಮಣ್ಣಿನ ದೀಪಗಳನ್ನ ಮಾರ್ತಾರೆ. ದೀಪಗಳಿಗೆ ಆಲ್ರೆಡಿ ಅವರು ತುಪ್ಪ ಹಾಕಿ ಬತ್ತಿ ಇಟ್ಟಿರ್ತಾರೆ. ಅದನ್ನು ತಗೊಂಡೋಗಿ ಇಲ್ಲಿ ನಾವು ಹಚ್ಬೋದು. ಇಲ್ಲಿನ ಮಾರಿಯಮ್ಮನ್ ದೇವಿಯ ಮೂರ್ತಿ ಮಣ್ಣಿಂದ ಮಾಡಿರುವುದು ಒಂದು ವಿಶೇಷ. ಆದುದರಿಂದ ಇಲ್ಲಿ ಪ್ರತಿದಿನ ಅಭಿಷೇಕ ಇರುವುದಿಲ್ಲ. ಈ ದೇವಿಯು ತುಂಬಾ ಶಕ್ತಿಶಾಲಿಯಾಗಿದ್ದು, ಯಾವುದೇ ರೋಗ ರುಜಿನಗಳಿದ್ದರೂ ಆಕೆ ನಮ್ಮನ್ನು ಕಾಪಾಡುತ್ತಾಳೆ ಎಂಬ ನಂಬಿಕೆ ಇದೆ. ಪ್ರತಿ ಭಾನುವಾರ ಹಚ್ತಾರೋ ಅಥವಾ ಆ ದಿನ ಧನುರ್ಮಾಸದ ಭಾನುವಾರ ಅಂತ ಹಚ್ಚಿದ್ರೋ ಗೊತ್ತಿಲ್ಲ. ಆದರೆ ತುಂಬಾ ದೀಪಾಲಂಕಾರಗಳಿದ್ವು. ಸಾವಿರಾರು ಜನ ಅಲ್ಲಿ ದೀಪಗಳನ್ನ ಹಚ್ಚಿದ್ರು. ಅದನ್ನು ನೋಡೋದಕ್ಕೆ ತುಂಬಾ ಸೊಗಸಾಗಿತ್ತು. ದೀಪಗಳನ್ನ ದೇವಸ್ಥಾನದ ಒಳಗೆ ಹಚ್ಚಿದ್ರಿಂದ ಅದನ್ನ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ನೋಡ್ಬೋದು, ಕಲ್ಯಾಣಿಯ ಸುತ್ತ ದೀಪಗಳನ್ನ ಹಚ್ತಾ ಇರೋದು. ದೇವಸ್ಥಾನ ಬೆಳಗ್ಗೆ 6ರಿಂದ ರಾತ್ರಿ 9 ಗಂಟೆವರೆಗೂ ತೆಗೆದಿರುತ್ತೆ. ಸ್ಪೆಷಲ್ ಡೇಸ್, ಅವಾನಿ ಸಂಡೇಸ್ ಅಂತ ಕರೀತಾರೆ. ಆ ದಿನಗಳಂದು ಬೆಳಗ್ಗೆ 3ರಿಂದ ರಾತ್ರಿ 11 ಗಂಟೆವರೆಗೂ ಓಪನ್ ಇರುತ್ತೆ. ದೇವಸ್ಥಾನ ಅದು ತುಂಬಾ ಚೆನ್ನಾಗಿದೆ. ಮಾರಿಯಮ್ಮನವರ ದರ್ಶನ ತುಂಬಾ ಚೆನ್ನಾಗಾಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವೀಕ್ಷಕರೇ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.